ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆ. ಇದಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಅಂತಂದ್ರೆ ಪ್ರಶ್ನೆಗಳು ಹೇಗೆ ಬರಬಹುದು ಮತ್ತು ಅಲ್ಲಿ ಇರುವಂಥ ಪ್ರಶ್ನೆಗಳಿಗೆ ನಾವು ಹೇಗೆ ಆನ್ಸರ್ ಮಾಡಬಹುದು ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ಈ MCQ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರೊಂದಿಗೆ ಅವುಗಳಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಫಸ್ಟ್ ಕ್ವಶನ್ ಹೇಗಿದೆ ಅಂತಂದ್ರೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ಸೊ ಭಾಳ ಸಿಂಪಲ್ ಇರುವಂಥ ಕ್ವಶನ್ ಇದು, ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಐಷಾರಾಮಿಗಳು, ಸುಖ ಸಾಧಕರು, ಅಗತ್ಯತೆಗಳು ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಸೇಮ್ ದವ, ಅಂದರೆ ಸ್ವಲ್ಪ ಹೊಂದಾಣಿಕೆ ಆಗುವಂತಹ ಶಬ್ದಗಳು ಮತ್ತು ಅವುಗಳ ಅರ್ಥನೂ ಕೂಡ ಸ್ವಲ್ಪ ಏನಾಗಿದೆ ಅಂದ್ರೆ ಹೋಲಿಕೆ ಆಗೋ ಥರ ಇದೆ. ಆದರೆ ಸ್ವಲ್ಪ ಚೇಂಜ್ ಇರುವಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಕೃಷಿ ಸರಕುಗಳು ಅಂತೇಳಿ. ಹಾಗಾಗಿ ಈ ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳು ಬಂದು ಅಂದರೆ ನಾವು ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ಕೆಲವೊಂದು ಕ್ವಶನ್ಸ್ಗಳು ಏನಾಗಿರ್ತವೆ ಅಂತಂದ್ರೆ ಇದೇ ರೀತಿಯಾಗಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಥವಾ ಗುಂಪಿನಲ್ಲಿರುವಂಥ ಪದವನ್ನು ಗುರುತಿಸಿ, ಸೊ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ಅವುಗಳಿಗೆ ಆನ್ಸರ್ ಮಾಡೋದು ಈಸಿಯಾಗಿರುತ್ತೆ. ಆದರೆ ಎಲ್ಲ ಪ್ರಶ್ನೆಗಳು ಇದೇ ರೀತಿ ಇರೋದಿಲ್ಲ. ಈ ಎರಡನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಆಯ್ಕೆಯು ಯಾವಾಗಲೂ ನಮ್ಮ ಸಂಪನ್ಮೂಲಗಳಿಂದ ನಿರ್ಬಂಧಿತವಾಗಿರುತ್ತದೆ ಅಥವಾ ಸೀಮಿತವಾಗಿರುತ್ತದೆ. ಕ್ವಶನ್ ಹೇಗಿದೆ ಅಂತಂದ್ರೆ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿಲ್ಲ, ಆದರೆ ಕ್ವಶನ್ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿದೆ ಅಂತಂದ್ರೆ, ಆಯ್ಕೆಯು ಯಾವಾಗಲೂ ನಮ್ಮ ಅಂದ್ರೆ ಡ್ಯಾಶ್ ಅಂತ ಒಂದು ಆಪ್ಷನ್ ತೆಗೆದುಕೊಳ್ಬೇಕು, ಸಂಪನ್ಮೂಲಗಳಿಂದ ನಿರ್ಬಂಧಿತವಾಗಿದೆ. ಅಂದ್ರೆ ನಾವು ಆಯ್ಕೆ ಯಾಕೆ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮಲ್ಲಿರುವ ಸಂಪನ್ಮೂಲಗಳು ಏನಾಗಿದ್ದಾವು ಅಂತಂದಂಗೆ ಕ್ವಶನ್ ಇದು. ಇಲ್ಲಾಂದ್ರೆ ನಮ್ಗೆ ಬೇಕಾದಂಥದ್ದು ಎಲ್ಲವನ್ನು ಕೊಂಡ್ಕೊಳ್ತಿದ್ವಿ ನಾವು. ಉದಾಹರಣೆಗೆ ನಮ್ಗೆ ಬೇಕಾದದ್ದು 10,000 ರೂಪಾಯಿ, ಬಟ್ ನಮ್ಮ ಹತ್ರ ಇರೋದು 1,000 ರೂಪಾಯಿ ಮಾತ್ರ. ಹಾಗಿದ್ದಾಗ ನಾವು 1,000 ರೂಪಾಯಿದಲ್ಲಿ ಏನು ಬರುತ್ತೆ ಅನ್ನೋದನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹೊರತು ನಮಗೆ ಬೇಕಾದಷ್ಟು ಹಣ ನಮ್ಮ ಹತ್ರ ಇಲ್ಲ. ಹಾಗಾದರೆ ಅದು ಏನಾಗಿದೆ ಅಂದಂಗಾಯಿತು, ಕೊರತೆಯಲ್ಲಿದೆ ಅಂತ ಆನ್ಸರ್ ಆಗುತ್ತೆ. ಇನ್ನು ಉಳಿದ ಪೂರೈಕೆ, ಬೇಡಿಕೆ, ಅಪರಿಮಿತ. ಅಪರಿಮಿತ ಅಂದರೆ ಎದಕ್ಕೆ ಸಂಬಂಧಪಡುತ್ತಾ, ಇದು ಬಯಕೆಗೆ ಸಂಬಂಧಪಡುತ್ತಾ. ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಸಂಪನ್ಮೂಲಗಳು ಏನಾಗಿದ್ದಾವ, ಕೊರತೆಯಲ್ಲಿದ್ದಾವ ಅಂತ ಅರ್ಥ. ಹಾಗಾಗಿ ಸಂಪನ್ಮೂಲಗಳು ಕೊರತೆಯಲ್ಲಿರೋದ್ರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಅದ್ರ ಬಗ್ಗೆ ಭಾಳ ವಿವರವಾಗಿ ಡಿಸ್ಕಷನ್ ಮಾಡಿದೆನು. ಇನ್ನು ಪೂರೈಕೆ, ಬೇಡಿಕೆ ಅನ್ನೋದು ಇದಕ್ಕೆ ಸಂಬಂಧಪಡುವುದಿಲ್ಲ. ಇದಕ್ಕೆ ಆನ್ಸರ್ ಯಾವುದು ಅಂತಾರೆ ಕೊರತೆ. ನೆಕ್ಸ್ಟ್ ಕ್ವಶನು, ಇಲ್ಲಿರುವಂತಹ ಮೂರನೇ ಕ್ವಶನ್ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ, ಭಾಳ ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಇವರು. ಮೂಲ ತುಷ್ಟಿಗುಣದ ವಿಧಾನದ ಮುಖ್ಯ ಪ್ರತಿಪಾದಕರು ಯಾರು ಅಂತೇಳಿ. ಇಲ್ಲಿ ನಿಜವಾಗ್ಲೂ ಹೇಳಬೇಕಂತಂದ್ರೆ ತುಷ್ಟಿಗುಣದು ಹಿಂದಿನ H ಗೋಷನ್ ಆಗಿರ್ಬೋದು ಅಥವಾ ಅದ ನಂತರ ಬಂದಿರುವಂಥ ಇತರೆ ಅರ್ಥಶಾಸ್ತ್ರಜ್ಞರು ಕೂಡ ತುಷ್ಟಿಗುಣದ ಬಗ್ಗೆ ಹೇಳಿದ್ದಾರೆ, ಇಲ್ಲಂತಲ್ಲ. ಆದರೆ ಅದರಲ್ಲಿ ಹೆಚ್ಚು ತುಷ್ಟಿಗುಣದ ಅಥವಾ ಮೂಲ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೀಡಿದವರು ಯಾರು ಅಂತಂದ್ರೆ ಮಾರ್ಷಲ್ ಅಂತೇಳಿ, ಆಲ್ಫ್ರೆಡ್ ಮಾರ್ಷಲ್ ಅವರು ಈ ತುಷ್ಟಿಗುಣದ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ಹಾಗಾಗಿ ಇವರಿಗೆ ನಾವು ಮೂಲ ತುಷ್ಟಿಗುಣದ ವಿಧಾನದ ಪ್ರತಿಪಾದಕರು ಅಂತಲೇ ಕರಿತೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಮುಖ್ಯ ಪ್ರತಿಪಾದಕರು ಅನ್ನೋದು ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಂಬಂಧಪಡುತ್ತೆ. ಇನ್ನು J.R. ಹಿಗ್ಸ್ ಆಗಿರ್ಬೋದು, ಹೆಲನ್ ಆಗಿರ್ಬೋದು, ಸ್ಟಿಗ್ಲರ್ ಆಗಿರ್ಬೋದು, ಇವೆಲ್ಲ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈಗ ಆನ್ಸರು ಈ ಆನ್ಸರ್ ಅಂತ ಆಗತ್ತೆ. ಈ ನಾಲ್ಕನೆಯ ಕ್ವಶನು ಬಹಳ ವಿಶೇಷವಾಗಿರುವಂಥದ್ದು. ಇದನ್ನು ನಾನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮತ್ತು ಒಟ್ಟು ತುಷ್ಟಿಗುಣ ನಿಯಮವನ್ನು ಹೇಳುವ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗನ ಇರುವಂಥ ವಿಡಿಯೋಗಳಲ್ಲಿ ಇದರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದನು. ಅದು ಏನು ಅಂತಂದ್ರೆ, ಕೆಳಕಂಡ ಸೂತ್ರ ಮೂಲಕ ಸೀಮಾಂತ ತುಷ್ಟಿಗುಣವನ್ನು ಅಳತೆ ಮಾಡಬಹುದು. ಹಾಗಾದರೆ ಸೀಮಾಂತ ತುಷ್ಟಿಗುಣ ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರವನ್ನು ಬಳಸ್ತೀವಿ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ TUN-1 ಅನ್ನೋದು ಕರೆಕ್ಟ್ ಆನ್ಸರ್ ಆಗತ್ತೆ. ಆದರೆ ಆ ಆನ್ಸರ್ ಅದು ಆಪ್ಷನ್ ಇದೆ ನೋಡಿ, ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿ ಕೂಡ ಪ್ಲಸ್ ಬಂದಿದೆ, ಇಲ್ಲಿ ಕೂಡ ಪ್ಲಸ್ ಬಂದಿದೆ. ಹಾಗಾಗಿ ಪ್ಲಸ್ ಬರೋದಿಲ್ಲ. ಆದ್ದರಿಂದ ಆನ್ಸರ್ ಏನಾಗುತ್ತೆ, ಇದಕ್ಕೆ ಕರೆಕ್ಟ್ ಆಗುತ್ತೆ. ಯಾಕಂದರೆ TUN ಅಂತಂದ್ರೆ ಸದ್ಯಕ್ಕೆ ಇರುವಂತಹ ಒಟ್ಟು ತುಷ್ಟಿಗುಣ
ಮತ್ತು TUN-1 ಅಂತಂದ್ರೆ ಅದರ ಹಿಂದೆ ಇದ್ದಂಥ ಒಟ್ಟು ತುಷ್ಟಿಗುಣ. ಹಾಗಾಗಿ ಈಗ ಸದ್ಯದಲ್ಲಿರುವಂಥ 10ರಲ್ಲಿ 8ನ್ನು ತೆಗೆದ್ರೆ ನಮಗೆ ಉಳಿಯುವಂಥದ್ದು 2. ಈ 2 ಏನಾಗಿರುತ್ತಂದ್ರೆ ಸೀಮಾಂತ ತುಷ್ಟಿಗುಣ ಆಗಿರುತ್ತದೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಆನ್ಸರ್ ಏನಾಗುತ್ತೆ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಯಾವುದೇ ನೋಡೋಣ. 5ನೆಯ ಪ್ರಶ್ನೆ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಯಾವ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಮೊದಲು ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು. ಸೀಮಾಂತ ತುಷ್ಟಿಗುಣವು ಶೂನ್ಯವನ್ನು ತಲುಪಿದಾಗ ಒಟ್ಟು ತುಷ್ಟಿಗುಣವು ಡ್ಯಾಶ್ ಇರುತ್ತದೆ ಅಂತ ಕ್ವಶನ್ ಕೇಳಲಾಗಿದೆ. ಇಲ್ಲಿ ಕನಿಷ್ಠ, ಗರಿಷ್ಠ, 0, ಋಣಾತ್ಮಕ ಅಂತೇಳಿ ಕೊಡಲಾಗಿದೆ. ಹಾಗಾದ್ರೆ ಇಲ್ಲಿ ನಾವೊಂದು ಡಯಾಗ್ರಾಮ್ ಮೂಲಕ ನಿಮಗೆ ಹೇಳಿಬಿಡ್ತೀನಿ ನಾನೀಗ. ಯಾವ ರೀತಿ ಅಂತಂದ್ರೆ ಇದು ರೇಖಾಚಿತ್ರ, ಇದು TU ರೇಖೆ ಮತ್ತು ಇದು MU ರೇಖೆ ಅಥವಾ ಸೀಮಾಂತ ತುಷ್ಟಿಗುಣದ ರೇಖೆ, ಒಟ್ಟು ತುಷ್ಟಿಗುಣ ರೇಖೆ. ಇದು ಇಲ್ಲಿ 0 ಇದ್ದಾಗ, ಸೀಮಾಂತ ತುಷ್ಟಿಗುಣ 0 ಇದ್ದಾಗ ಇಲ್ಲಿ ಒಟ್ಟು ತುಷ್ಟಿಗುಣ ಏನಾಗಿರುತ್ತೆ, ಗರಿಷ್ಠ ಆಗಿರುತ್ತೆ. ಹಾಗಾಗಿ ಈ ಪಾಯಿಂಟಲ್ಲಿ ಇದು TU ಅಂತ ಗುರುತು ಮಾಡಿದರೆ ಇದು MU ಅಂತ ನಾವು ಗುರುತು ಮಾಡ್ತೀವಿ. ಹಾಗಾಗಿ ಇದಕ್ಕೆ Y ಅಕ್ಷ, ಇದಕ್ಕೆ O, ಇದಕ್ಕೆ ಮತ್ತು X ಅಕ್ಷ ಅಂತ ಹೇಳ್ತಿರ್ತೀವಿ. ಹಾಗಾಗಿ ಯಾವಾಗ MU ಶೂನ್ಯವಾಗಿರುತ್ತಲ್ಲ ಆವಾಗ TU ಏನಾಗಿರುತ್ತೆ, ಗರಿಷ್ಠ ಆಗಿರುತ್ತೆ. ಆದ್ದರಿಂದ ಆ ಆನ್ಸರ್ ಏನಿದೆ ಗರಿಷ್ಠ ಅನ್ನೋದು ಕರೆಕ್ಟ್ ಆನ್ಸರ್ ಆಗತ್ತೆ. ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಹೇಳುವಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ನಾವು. ಇನ್ನು ಉಳಿದದ್ದು ಶೂನ್ಯ, ಋಣಾತ್ಮಕ, ಗರಿಷ್ಠ, ಕನಿಷ್ಠ ಇವೆಲ್ಲ ಅಪ್ಲೈ ಆಗೋದಿಲ್ಲ. ಇಲ್ಲಿ 6ನೇ ಕ್ವಶನ್ ಹೇಗಿದೆ ಅಂತಂದ್ರೆ ಗೋಸೆನ್ ಅವರ ಮೊದಲ ನಿಯಮವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಎಸ್, ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವ್ರಿಗಿಂತಲೂ ಪೂರ್ವದಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮತ್ತು ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಹೇಳಿದವರು ಯಾರು ಅಂತಂದ್ರೆ H. ಗೋಸೆನ್ ಅಂತೇಳಿ. ಇದನ್ನು ಕ್ವಶನ್ ಭಾಳ ಸಲ ಕೇಳಿದ್ದಾರೆ. ಯಾಕಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವ್ರಿಗಿಂತ ಪೂರ್ವದಲ್ಲಿ ತುಷ್ಟಿಗುಣದ ವಿಶ್ಲೇಷಣೆಯನ್ನು ಹೇಳಿದವರು ಯಾರು ಅಂತಂದ್ರೆ ಗೋಸೆನ್ ಅಂಥೇಳಿ. ಹಾಗಾಗಿ ಇವರ ಮೊದಲ ಕ್ವಶನ್ ಹೇಗಿದೆ, ಮೊದಲ ನಿಯಮ ಯಾವುದು ಅಂತೇಳಿ. ಹಾಗಾದ್ರೆ ಅವರ ಮೊದಲ ನಿಯಮ ಯಾವುದು ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. 2ನೇ ನಿಯಮ ಯಾವುದು ಅಂತಂದ್ರೆ ಸಮಸೀಮಾಂತ ತುಷ್ಟಿಗುಣದ ನಿಯಮ. ಹಾಗಾಗಿ ಈ 2 ನಿಯಮಗಳನ್ನು ವ್ಯವಸ್ಥಿತವಾಗಿ ಮತ್ತಷ್ಟು ಅರ್ಥವಾಗುವ ರೀತಿ ಮತ್ತು ಇನ್ನಷ್ಟು ಹೊಸ ವಿಚಾರಗಳನ್ನು ಸೇರಿಸಿ ಅದನ್ನು ಪ್ರಸ್ತುತಪಡಿಸಿರೋರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್. ಬಟ್ ಮೊದಲಿಗೆ ಇವುಗಳ ಬಗ್ಗೆ ಹೇಳಿದವರು ಯಾರು ಅಂತಂದ್ರೆ ಗೋಸೆನ್ ಅಥವಾ H. ಗೋಸೆನ್ ಅಂತೇಳಿ. ಹಾಗಾಗಿ ಆ ಆನ್ಸರ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಇದು ಮೊದಲನೆಯ ಗೋಸೆನ್ ಅವರ ಮೊದಲನೆಯ ನಿಯಮ. ಇನ್ನು ಬೇಡಿಕೆ, ಇಳಿಮುಖ ಪ್ರತಿಫಲ, ಸೀಮಾಂತ ಅನ್ನೋದು ಅದಕ್ಕೆ ಅಪ್ಲೈ ಆಗೋದಿಲ್ಲ. ಆ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿರುವಂತಹ 7ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಬೇಡಿಕೆಯ ನಿಯಮದ ಆಧಾರವು ಡ್ಯಾಶ್ಗೆ ಸಂಬಂಧಿಸಿದೆ. ಅಂದರೆ ಬೇಡಿಕೆ ನಿಯಮ ಯಾವ ಆಧಾರದಿಂದ ಅದು ಆಧಾರದಿಂದ ಅದು ಡೆವಲಪ್ಮೆಂಟ್ ಆಗಿದೆ, ಅದನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಯಾವುದು ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತ ಹೇಳಿ. ಇನ್ನು ಉಳಿದು ಗೋಸೆನ್ ನಿಯಮ ಅಂತ ಕರಿತೀವಿ. ಗೋಸೆನ್ ನಿಯಮ ಅಂದರೆ 2 ನಿಯಮಗಳು ಬರ್ತವೆ. ಆದರೆ ಇದನ್ನು ಗೋಸೆನ್ ನಿಯಮ ಅಂತ ಕರೆಯಕ್ಕೆ ಬರೋಂಗಿಲ್ಲ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತಲೇ ಕರಿಬೇಕಾಗತ್ತೆ. ಹಾಗಾಗಿ ನಮಗೆಲ್ಲ ಓದಿರ್ತೀವಿ, ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಗೋಸೆನ್ ನಿಯಮ ಅಲ್ಲ, ಸಮಸೀಮಾಂತನೂ ಅಲ್ಲ, ಪೂರೈಕೆ ನಿಯಮನೂ ಅಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ. ಯಾಕಂತಂದ್ರೆ ಒಬ್ಬ ಅನುಭೋಗಿ ಸರಕುಗಳ ಅನುಭೋಗವನ್ನು ಹೆಚ್ಚಿಸಿದಂತೆ ಅವನಿಗೆ ಸಿಗುವಂಥ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ, ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅನುಭೋಗ ಹೆಚ್ಚಾಗಿದೆ, ಆದರೆ ಸಿಗುವಂಥ ತುಷ್ಟಿಗುಣ ಪ್ರಮಾಣ ಕಡಿಮೆ ಆಗಿದೆ. ಆದ್ದರಿಂದ ಇದು ಬೇಡಿಕೆ ರೇಖೆಯ ಥರ ಏನಾಗಿದೆ, ಕೆಳಮುಖವಾಗಿ ಚಲಿಸಿದೆ. ಹಾಗಾಗಿ ಇದು ಬೇಡಿಕೆ ನಿಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾದ್ರೆ ಬೇಡಿಕೆ ನಿಯಮ ಅಂದರೆ ಏನು, ಬೆಲೆ ಹೆಚ್ಚಳವಾದಾಗ ಬೇಡಿಕೆ ಕಡಿಮೆಯಾಗುವುದು. ಹಾಗಾಗಿ ಬೇಡಿಕೆ ರೇಖೆ ಏನಾಗುತ್ತೆ, ಈ ರೀತಿಯಾಗಿ ಬರುತ್ತೆ. ಆದ್ದರಿಂದ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಅಂತಲೇ ಹೇಳ್ತೇವೆ ನಾವು. ನೆಕ್ಸ್ಟ್ ಕ್ವಶನು, ಇದು ಅನುಭೋಗಿಯ ಅಧಿಶೇಷ ಅಂತಿದೆ ನೋಡಿ. ಅನುಭೋಗಿಯ ಅಧಿಶೇಷ, ಇದಕ್ಕೆ ಶಬ್ದ ಹೆಂಗೆ ಬಳಕೆ ಮಾಡಿದಾರೆ ಅಂದ್ರೆ ಅನುಭೋಗಿಯ ಅಧಿಶೇಷ ಅಂತಂದ್ರೆ
ಇದಕ್ಕೆ ಇಂಗ್ಲೀಷಲ್ಲಿ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಹೆಸರನ್ನು ಕರಿತೀವಿ. ಅನುಭೋಗಿಯ ಅಧಿಕ ತೃಪ್ತಿ, ಅನುಭೋಗಿಯ ಹೆಚ್ಚಳ ಮತ್ತು ಅನುಭೋಗಿ ಹೆಚ್ಚು ತೃಪ್ತಿಯನ್ನು ಪಡೆಯುವಂಥದ್ದು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಹಾಗಾಗಿ ಇದಕ್ಕೆ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದಕ್ಕೆ ಅನುಭೋಗಿಯ ಅಧಿಕ್ಯ ಅಂತ ಕೂಡ ಹೆಸರಿದೆ, ಹಾಗಾಗಿ ಅಧಿಶೇಷ ಅಂತ ಕರೀತಾರೆ. ಈ ಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತಿದೆ. ಹಾಗಾದ್ರೆ ಇದು ಮತ್ತೇನೂ ಅಲ್ಲ, ಇದು ಯಾವ ರೀತಿಯಾಗಿದೆ ಅಂತಂದ್ರೆ, ಒಬ್ಬ ಅನುಭೋಗಿ ಅವಶ್ಯಕ ಸರಕುಗಳ ಬೆಲೆ ಕಡಿಮೆ ಇದ್ದಾಗಲೂ ಕೂಡ ಅದು ಬಹಳ ಆತನಿಗೆ ಅವಶ್ಯಕ ಇರೋದರಿಂದ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡಲಿಕ್ಕೆ ಆತ ಇಷ್ಟಪಟ್ಟಿರ್ತಾನೆ. ಹಾಗಾಗಿ ಆತ ಕೊಡುವ ಬೆಲೆಗಿಂತಲೂ ಆ ಒಂದು ಸರಕಿನ ವಾಸ್ತವ ಬೆಲೆಗಿಂತಲೂ ಆತನು ಕೊಡಲು ಸಿದ್ಧರಿರುವ ಬೆಲೆ ಹೆಚ್ಚಿರೋದ್ರಿಂದ ಅದಕ್ಕೆ ನಾವೇನು ಕರಿತೀವಿ, ಅಧಿಕ ಅಥವಾ ಅಧಿಶೇಷ ಅಂತ ಕರಿತೀವಿ. ಹಾಗಾದರೆ ಅರ್ಥ ಏನು? ಉದಾಹರಣೆಗೆ ಒಂದು ಬೆಂಕಿ ಪೊಟ್ಟಣ ಅನ್ನೋದು ಬಹಳ ಅವಶ್ಯಕ ಇರುವಂಥ ಒಂದು ವಸ್ತು. ನಮಗೆ ಅದು ಬಹಳ ಅವಶ್ಯಕ ಇರೋದ್ರಿಂದ ಅದಕ್ಕೆ ನಾನು 10 ರೂಪಾಯಿ ಕೊಡಬೇಕಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅದಕ್ಕೆ ಹೆಚ್ಚು ಬೆಲೆ ಇದೆ, ಯಾಕಂದ್ರೆ ಭಾಳ ನಮಗೆ ಅವಶ್ಯಕತೆ ಇದೆ. ಅದ್ರ ರೂಪಾಯಿ ಅಥವಾ ಅದರ ಬೆಲೆ 10 ರೂಪಾಯಿ ಆದರೂ ಕೂಡ ನಾನು ಅದನ್ನು ಕೊಂಡ್ಕೊಳ್ತೀನಿ ಅನ್ನೋದಿದೆ. ಬಟ್ ನಮಗೆ ಅದು ಎಷ್ಟು ರೂಪಾಯಿ ಸಿಗುತ್ತೆ? 1 ರೂಪಾಯಿ ಸಿಕ್ಬಿಡುತ್ತೆ. ಹಾಗಾದ್ರೆ ನಮಗೆ ಅದರಿಂದ ಸಿಕ್ಕಂಥ ತೃಪ್ತಿ ಯಾವುದಕ್ಕೆ ಸಮ ಆಯ್ತು ಅಂದಂಗಾಯಿತು? 10 ರೂಪಾಯಿಗೆ ಸಮ ಇದೆ. ಯಾಕಂದ್ರೆ ಅಷ್ಟು ನಾನು ಅದಕ್ಕೆ ಕೊಡಬೇಕಂತ ಅಂದ್ಕೊಳ್ತಾ ಇದ್ದೀನಿ, ಅಷ್ಟು ಹಣವನ್ನು ಅಥವಾ ಬೆಲೆಯನ್ನು ನಾನು ಕೊಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಅಷ್ಟು ಮಟ್ಟದ ತೃಪ್ತಿ ಮತ್ತು ತುಷ್ಟಿಗುಣ ಆ ಒಂದು ಬೆಂಕಿ ಪೊಟ್ಟನಿಂದ ನನಗೆ ಸಿಗುತ್ತೆ. ಆದರೆ ನಿಜವಾಗ್ಲೂ ನಾನು ಕೊಟ್ಟಂಥ ಬೆಲೆ ಎಷ್ಟು? 1 ರೂಪಾಯಿ ಮಾತ್ರ. ಹಾಗಾಗಿ ಇಲ್ಲಿ 9 ರೂಪಾಯಿ ಅನ್ನೋದು ಏನಾಯಿತು ಅಂದ್ರೆ ಅಧಿಕ ತೃಪ್ತಿ. ಅಂದರೆ ನನಗೆ 1 ರೂಪಾಯಿ ಬೆಲೆ ಕೊಟ್ಟಿನಿ, ಇನ್ನೂ 9 ರೂಪಾಯಿಯಷ್ಟು ನನಗೇನಾಗಿದೆ, ಹೆಚ್ಚಿನ ತೃಪ್ತಿ ನನಗೆ ಸಿಕ್ಕಿದೆ. ಯಾವುದರಿಂದ? ಬೆಂಕಿ ಪೊಟ್ಟಣದಿಂದ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ? ಅನುಭೋಗಿಯ ಅಧಿಶೇಷ ಅಂತ ಕರಿತೀವಿ. ಹಾಗಾದ್ರೆ ಇದ್ರ ಬಗ್ಗೆ ಹೇಳಿದವರು ಮತ್ಯಾರು ಅಲ್ಲ, ಆಲ್ಫ್ರೆಡ್ ಮಾರ್ಷಲ್ ಅಂತೇಳಿ. ಎಸ್, ಅವರೇ ಇದ್ರ ಬಗ್ಗೆ ಹೇಳಿರುವಂಥದ್ದು. ಆ್ಯಡಮ್ ಸ್ಮಿತ್ ಆಗಿರ್ಬೋದು, ರಾಬಿನ್ಸ್ ರಿಕಾರ್ಡ್ ಆಗಿರ್ಬೋದು, ಇದ್ರ ಬಗ್ಗೆ ಹೇಳಿಲ್ಲ. ಇನ್ನು ನೆಕ್ಸ್ಟ್ ಇರುವಂಥ ಕ್ವಶನ್ ಯಾವುದು ಅಂತಂದ್ರೆ, ನೆಕ್ಸ್ಟ್ ಇರುವಂತಹ 9ನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ, ಇಲ್ಲಿ ಸಂಭಾವ್ಯ ಬೆಲೆ ರೂಪಾಯಿ 250 ಮತ್ತು ವಾಸ್ತವ ಬೆಲೆ 200 ರೂಪಾಯಿ ಆಗಿದಾಗ ಅನುಭೋಗಿಯ ಅಧಿಶೇಷವು ಎಷ್ಟಾಗಿರುತ್ತದೆ ಅಂತೇಳಿ. ಎಸ್, ನಾಗಲೇ ಹೇಳ್ದಂಗೆ ಅದಕ್ಕೆ ನಾನೀಗ ಸದ್ಯಕ್ಕೆ ಅದು ನನಗೆ ಅವಶ್ಯಕ ಸರಕಿರೋದ್ರಿಂದ ಅದಕ್ಕೆ ನಾನು ಎಷ್ಟು ಕೊಡಬೇಕಂತ ಅಂದ್ಕೊಂಡಿನಿ ಅಂದ್ರೆ ಬೆಲೆ 250 ರೂಪಾಯಿ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದರ ವಾಸ್ತವ ಬೆಲೆ ಎಷ್ಟಿದೆ? 200 ರೂಪಾಯಿ ಮಾತ್ರ ಇದೆ. ಹಾಗಾಗಿ ನನಗೆ ಎಷ್ಟು ಮಟ್ಟದ ಅಧಿಶೇಷನ ಅಥವಾ ಅಧಿಕ ತೃಪ್ತಿ ಸಿಕ್ತು ಅಂತಂದ್ರೆ 50. ಎಸ್, ಆನ್ಸರ್ ಕ್ಲಿಯರ್ ಆಯಿತು. ಯಾಕಂದ್ರೆ ನಾನು ಕೊಡುವಕ್ಕಿಂತ ಅಥವಾ ನಾನು ಕೊಡುವ ಬೆಲೆಗಿಂತಲೂ ಕಡಿಮೆ ಬೆಲೆಯನ್ನು ಅಥವಾ ಹೆಚ್ಚಿನ ಪ್ರಮಾಣದ ತೃಪ್ತಿಯನ್ನು ನನಗೆ ಕೊಟ್ಟಿದೆ. ಹಾಗಾಗಿ ನಾವು ಅದಕ್ಕೆ ಏನು ಕರಿತೀವಿ? ಅನುಭೋಗಿಯ ಅಧಿಶೇಷವು ಅಂತ ಕರಿತೀವಿ. ಈಗ ಅದು ಭಾಳ ಅವಶ್ಯಕ ಇರೋದ್ರಿಂದ ಆ ಸರಕಿಗೆ ನಾನು ಕೊಡಬೇಕಂತ ಅಂದ್ಕೊಂಡಿರುವಂಥ ಬೆಲೆ 250. ಅದು ನನಗೆ ಎಷ್ಟು ಸಿಕ್ಕಿದೆ ಅಂತಂದ್ರೆ 200 ರೂಪಾಯಿಗೆ ಸಿಕ್ಕಿದೆ. ಹಾಗಾಗಿ ಇಲ್ಲಿ 50 ರೂಪಾಯಿಯಷ್ಟು ಏನಾಗಿದೆ, ಹೆಚ್ಚಿನ ತೃಪ್ತಿ ನನಗೆ ಆ ಸರಕಿನಿಂದ ಸಿಕ್ಕಿದೆ. ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತೆ? 50 ಆಗುತ್ತೆ. ಸೊ ಇದನ್ನು ನೀವು ಆಗಲೇ ಹಿಂದಿನ 8ನೇ ಕ್ವಶನ್ ಡಿಸ್ಕಷನ್ ಮಾಡುವಾಗ ಹೇಳಿದ್ದೆ, ಅದೇ ಇಲ್ಲಿ ಮತ್ತೊಂದು ಸಲ ರಿಪೀಟಾಗಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಇರುವಂಥ 10ನೇ ಕ್ವಶನ್ ನೋಡಿದಾಗ ನಮ್ಗೆ ಕ್ಲಿಯರ್ ಆಗುತ್ತೆ. 10ನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ, ಔದಾಸೀನ ವಕ್ರರೇಖೆಯು ಡ್ಯಾಶ್ ವಿಧಾನವನ್ನು ಆಧರಿಸಿದೆ. ಔದಾಸೀನ ವಕ್ರರೇಖೆಯು ಡ್ಯಾಶ್ ವಿಧಾನವನ್ನು ಆಧರಿಸಿದೆ. ಇಲ್ಲಿ 4 ರೀತಿಯಾಗಿ ಆನ್ಸರ್ ಕೊಡಲಾಗಿದೆ. ಕ್ರಮಸೂಚಿ ವಿಧಾನ ಅಥವಾ ಸಾಮಾನ್ಯ ವಿಧಾನ, ಮೂಲ ವಿಧಾನ, ವ್ಯಕ್ತಿನಿಷ್ಠ, ಮಾನಸಿಕ ವಿಧಾನ ಅಂತ ಕೂಡ ಇದೆ. ಹಾಗಾದರೆ ಇಲ್ಲಿ ಇವು 3 ಕೂಡ ಆನ್ಸರ್ ಆಗೋದಿಲ್ಲ. ಯಾಕಂದ್ರೆ ಔದಾಸೀನ ವಕ್ರರೇಖೆ ವಿಶ್ಲೇಷಣೆ ಏನಾಗಿದೆ ಅಂತಂದ್ರೆ, ಇದು ಶ್ರೇಣಿಯನ್ನು ಆಧರಿಸಿ ತುಷ್ಟಿಗುಣವನ್ನು ಅಳೆಯುವಂಥ ಒಂದು ವಿಧಾನ. ಹಾಗಾಗಿ ಅದಕ್ಕೆ ನಾವು ಕ್ರಮಸೂಚಿ ಅಂತೇಳಿ ಶಬ್ದ ಬಳಕೆ ಮಾಡ್ತೀವಿ. ಇನ್ನು ಸಾಮಾನ್ಯ ಅಂತೂ ಕೂಡ ಕೆಲವೊಮ್ಮೆ ಬಳಕೆ ಮಾಡ್ತೀವಿ, ಹೆಚ್ಚು ಬಳಕೆ ಮಾಡೋದಿಲ್ಲ. ಅದಕ್ಕೆ ಕ್ರಮಸೂಚಿ ಅಥವಾ ಸ್ಥಾನದರ್ಶಕ ಹೀಗೆ ಶಬ್ದಗಳನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು ಕರೆಕ್ಟ್ ಆಗುತ್ತೆ ಅಂತಂದ್ರೆ 1ನೇದು ಅಂಥೇಳಿ. ಕ್ರಮಸೂಚಿ ವಿಧಾನ ಅಥವಾ ಶ್ರೇಣಿ ಆಧಾರಿತ ವಿಧಾನ ಅಥವಾ ಸ್ಥಾನದರ್ಶಕ
ತುಷ್ಟಿಗುಣದ ವಿಧಾನ. ಸೊ ಹೀಗೆ ಕರಿತೀವಿ. ಹಾಗಾಗಿ ಔದಾಸೀನ ವಕ್ರರೇಖೆಯ ವಿಶ್ಲೇಷಣೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಒಟ್ಟು 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನಾವು ಕೊಟ್ಟಿವಿ. ಸೊ ಪ್ರತಿಯೊಂದು ಕ್ವಶನ್ಗೆ ಆನ್ಸರನ್ನು ನಾವು ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಬೇರೆ ಕ್ವಶನ್ಗಳು ಕೂಡ ಅದ್ರ ಮೇಲೆ ಬಂದರೂ ಕೂಡ ಅದಕ್ಕೆ ನಾವು ಆನ್ಸರ್ ಮಾಡುವಷ್ಟು ಇನ್ಫಾರ್ಮೇಷನ್ ನಮಗೆ ಈ ಒಂದು ಏನು ಕ್ವಶನ್ಗಳಿಗೆ ಆನ್ಸರ್ ಮಾಡೋ ಸಂದರ್ಭದಲ್ಲಿ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಪ್ರಶ್ನೆಗಳಿದಾವಲ್ಲ ಅವನ್ನು ಡಿಸ್ಕಷನ್ ಮಾಡೋಣ.